ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಾದ ಪದ್ಮ ಪ್ರಶಸ್ತಿಗಳ ಘೋಷಣೆ ಆಗಿದೆ. ಕರ್ನಾಟಕದ 9 ಮಂದಿ ಸೇರಿ ಒಟ್ಟು 132 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಎಂ ವೆಂಕಯ್ಯ ನಾಯ್ಡು, ಚಿರಂಜೀವಿ ಹೀಗೆ ಮೇರು ಸಾಧಕರಿಂದ ಹಿಡಿದು ಎಲೆಮರಿ ಕಾಯಂತಿರುವಂತವರಿಗೂ ಕೂಡ ಸೇವೆ ಸಲ್ಲಿಸಿರುವುದಕ್ಕೆ ಪ್ರಶಸ್ತಿಯ ಗರಿ ಲಭಿಸಲಿದೆ. ಗಣರಾಜ್ಯೋತ್ಸವ ಮುನ್ನಾ ದಿನ ಪದ್ಮ ಪ್ರಶಸ್ತಿ ಘೋಷಣೆ. ಈ ಬಾರಿ 132 ಸಾಧಕರು ಪದ್ಮ ಪ್ರಶಸ್ತಿಗಳಿಗೆ ಆಯ್ಕೆ. ಗಣರಾಜ್ಯೋತ್ಸವದ ಮುನ್ನಾ ದಿನ ರಾಷ್ಟ್ರಪತಿಗಳು ಪದ್ಮ ಪ್ರಶಸ್ತಿಯನ್ನ ಘೋಷಿಸಿದ್ದಾರೆ. 5 ಪದ್ಮ ವಿಭೂಷಣ, 17 ಪದ್ಮಭೂಷಣ ಮತ್ತು 110 ಪದ್ಮಶ್ರೀ ಸೇರಿದಂತೆ ಒಟ್ಟು 132 ಪದ್ಮ ಪ್ರಶಸ್ತಿಯನ್ನ ಘೋಷಿಸಿದ್ದಾರೆ. ಈ ಪೈಕಿ ಕರುನಾಡಿನ 9 ಸಾಧಕರಿಗೆ ಪದ್ಮಶ್ರೀ ಲಭಿಸಿದೆ. ಹಾಗಿದ್ರೆ ಪದ್ಮ ಪ್ರಶಸ್ತಿಗೆ ಭಾಜನರಾದ ಕರುನಾಡಿನ ಸಾಧಕರ ವಿವರ ನೋಡೋದಾದ್ರೆ, ಕರ್ನಾಟಕದ 9 ಸಾಧಕರಿಗೆ ಪದ್ಮಶ್ರೀ, ಒಬ್ಬರಿಗೆ ಪದ್ಮಭೂಷಣ. ಮೈಸೂರಿನ ಗಿರಿಜನ ಕಲ್ಯಾಣ ಕಾರ್ಯಕರ್ತರಾಗಿರುವ ಸೋಮಣ್ಣಗೆ ಪ್ರಶಸ್ತಿ ಲಭಿಸಿದೆ. ಪ್ರೇಮಾ ಧನರಾಜ್ ಪ್ಲಾಸ್ಟಿಕ್ ಸರ್ಜನ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ, ಇವರಿಗೂ ಈ ಬಾರಿಯ ಪ್ರಶಸ್ತಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಲಭಿಸಿದೆ. ರೋಹನ್ ಬೋಪಣ್ಣಗೆ ಕ್ರೀಡಾ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಅನುಪಮಾ ಹೊಸಕೆರೆ ಕಲೆ ವಿಭಾಗದಲ್ಲಿ, ಶ್ರೀಧರ್ ಮಾಕಂ ಕೃಷ್ಣಮೂರ್ತಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿ ಲಭಿಸಿದೆ. ಕೆಎಸ್ ರಾಜಣ್ಣ ಸಮಾಜ ಸೇವೆ ವಿಭಾಗದಲ್ಲಿ, ಚಂದ್ರಶೇಖರ್ ಸಿ ರಾಜಣ್ಣಾಚಾರ್ ಮೆಡಿಸಿನ್ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ. ಶಶಿ ಸೋನಿಗೆ ವ್ಯಾಪಾರ ಮತ್ತು ಉದ್ಯಮ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ. ಇನ್ನು ಕರ್ನಾಟಕದ ಸೀತಾರಾಜಂ ಜಿಂದಾಲ್ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದ ಸಾಧನೆಗಾಗಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 17 ಮಂದಿಗೆ ಪದ್ಮಭೂಷಣ, 5 ಪದ್ಮ ವಿಭೂಷಣ. ಸಾರ್ವಜನಿಕ ಸೇವೆಗಾಗಿ ಎಂ ಫಾತಿಮಾ ಬೀವಿಗೆ ಮರಣೋತ್ತರ, ತಮಿಳು ನಟ ವಿಜಯಕಾಂತ್ಗೆ ಮರಣೋತ್ತರ, ಪಶ್ಚಿಮ ಬಂಗಾಳ ನಟ ಮಿಥುನ್ ಚಕ್ರವರ್ತಿಯನ್ನ ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣಕ್ಕೆ 5ರನ್ನ ಆಯ್ಕೆ ಮಾಡಲಾಗಿದೆ. ಹಿರಿಯ ನಟಿ ತಮಿಳುನಾಡಿನ ವೈಜಯಂತಿ ಬಾಲಿ, ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ನಟ ಹಾಗೂ ರಾಜಕಾರಣಿ ಚಿರಂಜೀವಿ, ಪದ್ಮ ಸುಬ್ರಹ್ಮಣ್ಯಂ, ಬಿಂದೇಶ್ವರ ಪಾಠಕ್ಕಿಗೆ ಮರಣೋತ್ತರ ಪದ್ಮ ವಿಭೂಷಣಕ್ಕೆ ಆಯ್ಕೆ ಮಾಡಲಾಗಿದೆ. I have done so little and yet you have given me such a great recognition and honor. I always remain indebted to you for your love and support. On this occasion, I would like to thank the Government of India and the Honorable Prime Minister Sri Narendra Modi ji for bestowing on me this coveted Padma Vibhushan. ಇನ್ನು ಇತ್ತೀಚೆಗೆ ಕಾಶ್ಮೀರದ ರಜೌರಿಯಲ್ಲಿ ಹುತಾತ್ಮರಾದ ಕರುನಾಡಿನ ವೀರ ಯೋಧ ಪ್ರಾಂಜಲ್ಗೆ ಮರಣೋತ್ತರವಾಗಿ ಶೌರ್ಯ ಚಕ್ರ ನೀಡಲಾಗಿದೆ. 3ರಿಗೆ ಮರಣೋತ್ತರ ಸೇರಿದಂತೆ 6 ಮಂದಿಗೆ ಕೀರ್ತಿ ಚಕ್ರ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.